ಪಾರ್ಲಿಮೆಂಟ್ ಹೋದಾಗ ಇವರು ಭಾರಿ ಕೆಲಸ ಮಾಡಿದ್ದಾರೆ. ಪ್ರತಿಯೊಂದು ಕುಡಿಯೋ ನೀರು ವ್ಯವಸ್ಥೆ ಮಾಡಿಕೊಟ್ಟಾರೆ. ಹಾಗೆಲ್ಲ ರೋಡು ಕೊಟ್ಟರೆ, ಸುಸಿ ರೋಡ್ಗಳು ಅಲ್ಲಿ ಇನ್ನೊಂದಲ್ಲಿ ಯಾರೇ ಕರೆದ್ರು ಸಣ್ಣ ಪುಟ್ಟ ರೈತ ಹೋದ್ರು ಕರೆದು ಮಾತಾಡಿಸ್ತಾರೆ. ಕೇಂದ್ರದಲ್ಲಿ ಯಾರು ಬರಲಿ ನಮಗೆ ಮುದ್ದನ್ಮೇಗೌಡರಿಗೆ ಗೆಲ್ಬೇಕಿಲ್ಲ ಅಷ್ಟೇ. ನಾವೆಲ್ಲ ಮುದ್ದನ್ಮೇಗೌಡರಿಗೆ ಹಾಕ್ತೀವಿ. ತಾಲೂಕು ಸ್ವಲ್ಪ ಕಾಂಗ್ರೆಸ್, ಮುದ್ದನ್ಮೇಗೌಡರಿಗೆ ನಾವೆಲ್ಲ. ಯಾಕೆ ಮುದ್ದನ್ಮೇಗೌಡರು? ಮುದ್ದನ್ಮೇಗೌಡರು ಅಂದರೆ ಒಳ್ಳೆ ಲೀಡ್ರು, ಸ್ಥಳೀಯರು. ಸೋಮಣ್ಣನ ಹುಡುಕಿ ನಾವು ಬೆಂಗಳೂರಿಗೆ ಹೋಗೋಕ್ಕಾಗಲ್ಲ, ಎಲ್ಲಿ ಬೇಕಾದ್ರೂ ಸಿಗ್ತಾರೆ ಮುದ್ದನ್ಮೇಗೌಡರು. ನಾವೆಲ್ಲ ಮುದ್ದನ್ಮೇಗೌಡರಿಗೆ ಹಾಕ್ತೀವಿ. ಈಗ ಸೋಮಣ್ಣವ್ರು ಯಾಕೆ ಬೇಡ ಅಂತಿದ್ರಿ ಮುಖ್ಯವಾಗಿ ಅಂತ? ಮುಖ್ಯ ಅಂದರೆ ನಮ್ಮ ಜಿಲ್ಲೆಯವರು ಮುದ್ದನ್ಮೇಗೌಡರು ಸ್ಥಳೀಯ ಮುದ್ದನ್ಮೇಗೌಡರಿಗೆ ಹಾಕ್ತೀವಿ ನಾವೆಲ್ಲ. ಮುದ್ದನ್ಮೇಗೌಡರು ಏನು ಅಭಿವೃದ್ಧಿ ಮಾಡೋರು? ಕಳೆದ ಬಾರಿ ಸಂಸತ್ನೆಲ್ಲ ಜಾಸ್ತಿ ಮಾತಾಡವ್ರೆ, ಜಾಸ್ತಿ ಪ್ರಶ್ನೆಗಳು ಕೇಳವ್ರೆ. ಸಂಸತ್ನಲ್ಲಿ ನಮ್ಮ ಸ್ಟೇಟಲ್ಲಿ ಯಾರೂ ಮಾತಾಡಿರಲಿಲ್ಲ, ಅಷ್ಟು ಪ್ರಶ್ನೆಗಳು ಕೇಳೋರು ಅವರು. ಕಳೆದ ಬಾರಿ 25 ಶಾಸಕರು ಗೆದ್ದಿದ್ರು, ಸಂಸದರು ಗೆದ್ದಿದ್ರು. ಏನಾರ ಬಸವರಾಜ್ ಅವರು ತುಮಕೂರು ಬಗ್ಗೆ ನಮ್ಮ ತುರುವೇಕೆರೆಗೆ ಬಂದೇ ಇಲ್ಲ, ಅವ್ರು ನೋಡಿಲ್ಲ. ನಾವು ಯಾವ ತಾಲೂಕಿಗೂ ಬಂದೇ ಇಲ್ಲ. GS ಬಸವರಾಜ್ ಅವ್ರು ಬಂದೇ ಇಲ್ಲ. ಯಾರು ತರಾಕಲ್ಲಿ ಯಾರ ಮನೆಗೂ ಗೊತ್ತಿಲ್ಲ. ಈಗ ಸದ್ಯಕ್ಕೆ ಯಾರು ಬರಬೇಕು ಹಾಗಾದ್ರೆ ಈ ಸಲ? ಮುದ್ದನ್ಮೇಗೌಡರು. ಈ ಗ್ಯಾರಂಟಿ ಯೋಜನೆಗಳು ಕೊಟ್ಟಿದಾರಲ್ಲ ಕಾಂಗ್ರೆಸ್ ಅವರು, ಎಷ್ಟು ಮಟ್ಟಿಗೆ ಬಡವರಿಗೆ ಹೆಲ್ಪ್ ಆಗಿದೆ, ಏನ್ ಕತೆ ಸರ್? ನಮ್ಮವೆಲ್ಲ ಮಾಡಿಸ್ಕೊಂಡಿದ್ದು, ನಮ್ಮ ರೆಗ್ಯುಲರ್ ರೇಷನ್ದು, ಆಮೇಲೆ ಇದು ಮೋದಿ ಇದ್ರ ದುಡ್ಡು 2,000 ರೂಪಾಯಿ ಎಲ್ಲ ದುಡ್ಡುಗಳೆಲ್ಲ ಕರೆಕ್ಟಾಗಿ ಬಿದ್ದವು ನಮಗೆ. ಗುಲಕ್ಷ್ಮೆಲ್ಲ ಇದು ಬಸ್ಸಿನ ಯೋಜನೆ ಎಲ್ಲ ಓಡಾಡ್ತಾವೆ ಸರ್, ಲೇಡೀಸ್ ಎಲ್ಲವ. ನಮ್ಮ ಮನೆಯವ್ರು, ನನ್ನ ಮಗಳು ಓಡಾಡ್ತಾಳೆ, ನನ್ನ ಹೆಂಡತಿನೂ ಓಡಾಡ್ತಾಳೆ, ನಾವೇ ದುಡ್ಡು ಕೊಟ್ಟು ಓಡಾಡ್ತಾ ಇದ್ದೀವಿ. ಕರೆಂಟ್ ಬಿಲ್ ಕಟ್ಟಿಲ್ಲ ಬಿಡ್ರಿ, ಎಲ್ಲ ಇದು 0. ಇದು ಬಡವ್ರಿಗೆ ಉಪಯೋಗ ಆಗ್ತಿದ್ಯಾ ಅಥವಾ ಏನ್ ಕತೆ? ನಮಗೆ ಉಪಯೋಗ ಆಗಿದೆ ಸರ್, ಬಡವರಿಗೆ ಸಾಮಾನ್ಯ ಜನಕ್ಕೆಲ್ಲ ಉಪಯೋಗ ಆಗಿದೆ. ಈಗ ಹೇಳ್ತಾರೆ ಕುತ್ಕೊಂಡು BJP ಅವರು JDS ಅವರು ಹೇಳ್ತಾರೆ ಇದರಿಂದ ಸೋಂಬೇರಿ ಆಗ್ಬಿಟ್ಟವ್ರ ಜನ ಅಂತ. ಹೌದಾ? ಆಗ್ಬಿಟ್ಟಿದಾರೆ, ಅದು ದುಡಿತಾರೆ. ಅವ್ರ ಪಾರ್ಟಿದ ಅವ್ರು ಹೇಳ್ತಾರೆ, ಕಾಂಗ್ರೆಸ್ನವ್ರು ಮಾಡಿದ್ರೆ ಕಾಂಗ್ರೆಸ್ನ ಹೇಳ್ತಾರೆ, JDS ಮಾಡಿದ್ರೆ JDSನ ಹೇಳ್ತಾರೆ. ಅಂದ್ರೆ ಮುದ್ದನ್ಮೇಗೌಡರು ತುಮಕೂರು ಜಿಲ್ಲೆಗೆ ಗೆಲ್ತಾರೆ. ಈಗ ಗ್ಯಾರಂಟಿ ಯೋಜನೆಗಳಿಂದ ಈ ಕಾಂಗ್ರೆಸ್ಗೆ ಗೆಲುವು ನಮ್ಮ ಅಂತರ ಜಾಸ್ತಿ ಆಗುತ್ತಾ ಅಂತ? ಗ್ಯಾರಂಟಿ ಯೋಜನೆಗಳಿಂದ ಆಗುತ್ತೆ ಸರ್, 90% ಆಗುತ್ತೆ. ಹೆಂಗಾಗುತ್ತೆ? ಲೇಡೀಸ್ ಎಲ್ಲ, ಮಹಿಳೆಯರು ಜಾಸ್ತಿ ಓಟ್ ಹಾಕ್ತಾರೆ. ಈ ಸಲ ಒಲವು ಜಾಸ್ತಿ ಇದೆ. ಜಾಸ್ತಿ ಐತೆ. ಈಗ ಪ್ರಧಾನಿ ಇಬ್ಬರು ಅಭ್ಯರ್ಥಿಗಳಿದ್ದಾರೆ ಈಗ, ಕಾಂಗ್ರೆಸ್ ಇಂದ ಮಲ್ಲಿಕಾರ್ಜುನ್ ಖರ್ಗೆ ಮತ್ತೆ ಇವರು ಯಾರು ಪ್ರಧಾನಿ ಮೋದಿ ಅವರು BJP ಇಂದ. ಯಾರಾದ್ರೆ ಕನ್ನಡಿಗರಾದ್ರೂ ಒಳ್ಳೇದು ಅಥವಾ ಪ್ರಧಾನಿ ಮೋದಿ ಆದ್ರೂ ಒಳ್ಳೇದು? ನಮ್ಮ ಸ್ಟೇಟಲ್ಲಿ ನಾವಿಲ್ಲಿ ಆರ್ಟ್ಸ್ ಕಳಿಸ್ಬೇಕು ಮೊದಲು ಸಂಸದರನ್ನ, ಅವ್ರು ಅಲ್ಲಿ ಆಯ್ಕೆ ಮಾಡ್ಕೊಂಡ್ಬಂದು ಅವ್ರಿಗೆ ಬಿಟ್ಟಿದ್ದು ಯಾರಾದ್ರೂ ಪರವಾಗಿಲ್ಲ. ಓಕೆ. ಈಗ 25 ಜನ ಸಂಸದರು ಇದ್ದಾರಲ್ಲ, ಏನಾದ್ರು ಉಪಯೋಗ ಆಯ್ತಾ ರಾಜ್ಯಕ್ಕೆ ಅಂತ? 25 ನಮ್ಮ ತಾಲೂಕಿಗೆ ಏನು ಉಪಯೋಗ ಆಗಿಲ್ಲ ಸರ್, ಸೆಂಟ್ರಲ್ದು ರೂಪಾಯಿದು ಏನು ಉಪಯೋಗ ಆಗಿಲ್ಲ. ಈಗ ರೈತರು ಅನ್ಸುತ್ತೆ ನೀವು? ರೈತರಲ್ವಾ? ಕಳೆದ 4-5 ತಿಂಗಳಿಂದ ದೆಹಲಿಲಿ ಹೋರಾಟ ಮಾಡ್ತಾರ, ಗೊತ್ತಾ? ರೈತರು ಹೋರಾಟ ಮಾಡ್ತಾವ್ರೆ. ಏನ್ ಅನ್ಸ್ತದೆ ನಿಮ್ಗೆ? ಕೊಡ್ಬೇಕು ಇವ್ರು ಯಾರು ಹೋಗಿ ಅವ್ರನ್ನ ಏನು ವಿಚಾರಿಸಲ್ವಲ್ಲ, ರಾಜಕೀಯದವ್ರು ಯಾರು ಅವ್ರನ್ನ. ರಾಜಕೀಯದಲ್ಲ. ಈ ಕಾಂಗ್ರೆಸ್ ಅವ್ರು ಬೆಂಬಲ ಕೊಟ್ಟಿದ್ದಾರೆ, BJP ಅವ್ರು ಕೇಳ್ತಿಲ್ಲ, ಹೋಗಿ ಅಲ್ಲ. ಮೋದಿನೂ ಹೋಗಿಲ್ಲ, ಅಮಿತ್ ಶಾನು ಹೋಗಿಲ್ಲ, ಏನಕ್ಕೆ ಕೇಳಿಲ್ಲ ಅವ್ರನ್ನ. ಏನಂತ ಆಗ್ರಹ ಮಾಡ್ತೀರಿ ರೈತರಾಗಿ ನೀವು? ರೈತರಾಗಿ ಅವರೆಲ್ಲ ಹೋರಾಟ ಮಾಡ್ತಾರೆ ಸಹ, ಎಲ್ಲ ಸತ್ಯ ಉಪಗ್ರಹ ಮಾಡ್ತಾವ್ರೆ, ಅವ್ರಿಗೆಲ್ಲ ಏನು ಕೊಟ್ಟಿಲ್ಲ. ಕೊಡ್ಬೇಕಾಯ್ತು ಏನಾದ್ರು. ನಿಮ್ಗೆ ಕೊಬ್ಬರಿ ಬೆಳಿತೀರಿ ಇಲ್ಲಿ, ತೆಂಗಿನಕಾಯಿ ಬೆಳಿತೀರಿ, ಬೆಂಬಲ ಬೆಲೆ ಕರೆಕ್ಟ್ ಆಗಿದೆ ಇಲ್ಲೆಲ್ಲ? ಸರ್ ಕೊಬ್ಬರಿ ಬೆಲೆ ಕೇಳ್ಬಿಟ್ರೆ ನೀವು, ಅಯ್ಯೋ ನಮ್ಮ ತುರುವೇಕೆರೆ ತಾಲೂಕಿನಲ್ಲಿ ಅದೆಲ್ಲ ಮೆಣಸಿನ್ಕಾಯ್ದು ಗಲಾಟೆ ಆಯ್ತು. ಮೆಣಸಿನ್ಕಾಯಿ ರೇಟು ಕುಸಿದೋಯ್ತು ಅಂತ ಗಾಡಿಗೆಲ್ಲ ಬೆಂಕಿ ಹಾಕಿರು. ಕೊಬ್ಬರಿ ರೇಟು ಕೊಬ್ಬರಿ ರೇಟು 6,000-7,000ಕ್ಕೆ ಬಂದು ಕೇಳರೇ ಇಲ್ಲ ನಮ್ಮ ಇಲ್ಲಿ, ನಮ್ಮ ತುಮಕೂರು ಜಿಲ್ಲೆಯಲ್ಲಿ. ಈಗ ಬೆಂಬಲ ಮಾಡೋರು, ಈಗ ಎಲ್ಲಾ ಕಡೆಲ್ಲೂ ಮಾಡ್ಯಾರ, ಕಾನೂನುಬದ್ಧವಾಗಿ ಕೊಬ್ಬರಿ ತಗಂತಾವ್ರಿ. ಈಗ ತಗಂತಾವ್ರಿಗೆ ಎಲ್ಲಾ ಕಡೆಲ್ಲೂ ಕೌಂಟರ್ಗಳು ಮಾಡ್ಯಾವ್ರಿ. ಈಗ ರೈತರಿಗೆ ಸಿಗ್ತಾಯ್ತು, ಈಗ ಸಮಾನ ಬೆಲೆ ಸಿಗ್ತಿದ್ಯಾ ಅಂತ? ಸಿಗ್ತಾ ಇಲ್ಲ ಎಲ್ಲರಿಗೂ, ಸಮಾನ ಇಲ್ಲ. ಕೇಂದ್ರ ಸರ್ಕಾರ ತಿದ್ದುಪಡಿ ತಂದು ಇದು ಮಾಡಿದ್ರೆ ಸಿಗುತ್ತೆ. ಸಿಗಲ್ಲ. ನಿಮ್ಮ ಹೆಸರು ಸರ್? ಅಮಾಶಪ್ಪ ಅಂತ. ಅಮಾಶೆಗೌಡ ಸರ್. ತುರುವೇಕೆರೆ ಆಗಲಿ ತಿಪ್ಟೂರು ಆದ್ರೂ ನೋಡಿದ ಮಟ್ಟಿ ನಾವು ಮುದ್ದನ್ಮೇಗೌಡ್ರೆ ಚಿಕ್ಕನಾಗಿನಹಳ್ಳಿಲೂ ಅಷ್ಟೇ, ತುರುವೇಕೆರೆ ಹೈಯೆಸ್ಟ್ ಲೀಡ್ ಕೊಡ್ತಾರೆ. ಚಿಕ್ಕನಾಗಿನಹಳ್ಳಿನೂ ಸೋಮಣ್ಣ ಯಾರು ಅಂತ ಗೊತ್ತಿಲ್ಲ ಸರ್. ಇವರು ಹಿಂದೆ 5 ವರ್ಷ ಆಗಿದ್ರು, ಅದೇ ಅಸೆಂಬ್ಲಿಗೆ ಹೋಗಿದ್ರಲ್ಲಿ ಅವರು. ಪಾರ್ಲಿಮೆಂಟ್ಗೆ ಹೋದಾಗ ಇವರು ಭಾರಿ ಕೆಲಸ ಮಾಡಿದ್ದಾರೆ. ಪ್ರತಿಯೊಂದು ಕುಡಿಯೋ ನೀರು ವ್ಯವಸ್ಥೆ ಮಾಡಿಕೊಟ್ಟಾರೆ. ಹಾಗೆಲ್ಲ ರೋಡು ಕೊಟ್ಟರೆ, ಸುಸಿ ರೋಡ್ಗಳು ಅಲ್ಲಿ ಇನ್ನೊಂದಲ್ಲಿ ಯಾರೇ ಕರೆದ್ರು ಸಣ್ಣ ಪುಟ್ಟ ರೈತ ಹೋದ್ರು ಕರೆದು ಮಾತಾಡಿಸ್ತಾರೆ. ಅದೇ ಈ ಸೋಮಣ್ಣನ ಯಾರು ಮಾಡಿಸ್ತಾರೆ? ಅವ್ರು ಯಾರು ಕರೀತಾರೆ ಇಲ್ಲಿ? ಈ ತಾಲೂಕಲ್ಲಿ ಯಾರು ಗೊತ್ತು? ಅದೇ ಮಾಜಿ MLA ಮಸಾಲೆ ಜಯರಾಮ್ ಅವರು ಗೊತ್ತು ಅವರಿಗೆ, ಇನ್ನು ಯಾರು ಗೊತ್ತು?
ಇವ್ರಿಗೆ ಹಳ್ಳಿಗೆ ಯಾವುದೇ ಊರಲ್ಲಿ ಯಾರೇ ಒಬ್ರು ಬಡವ್ರು ಸಾಯ್ಲಿ ಇಲ್ಲಿ ಇನ್ನೊಬ್ರ ಮೇಲೆ ಅವ್ರ ಮನೆಗೆ ಎಲ್ಲರಿಗೂ ಹೋಗಿ ಬರ್ತಾರೆ, ಸಾಂತ್ವನ ಹೇಳಿ ಬರ್ತಾರೆ. ಅವ್ರು ಅಲ್ಲಿಂದ ಬಂದು ಸಾಂತ್ವನ ಹೇಳ್ತಾರೆ ತುರುವೇಕೆರೆಗೆ. ಜಿ ಎಸ್ ಬಸವರಾಜ್ ಗೆಲ್ಲಿಸ್ತು ಒಂದು ಓಟ್ ಆಗಿ ಎಲ್ಲಿ ಪೂರ್ತಿ ಒಂದೇ ಒಂದು ಲೋಟ ನೀರು ಕೊಟ್ರೆ ಯಾರ್ಯಾರು ಬಂದು ತಾಲೂಕಲ್ಲಿ ಬಿಜೆಪಿ ಸಂಸದ ಬಿಜೆಪಿ ಸಂಸದ ಹೊಸದಿ ಗೆಲ್ಲಿಸ್ತು. ಒಂದೇ ಒಂದು ಲೋಟ ನೀರು ಕೊಟ್ರ ಏನು ಕೊಟ್ಟಿಲ್ಲ. ಇವ್ರನ್ನೇ ಮಾಜಿ ಪ್ರಧಾನಿ ದೇವೇಗೌಡರನ್ನೇ ಸೋಲಿಸ್ಬಿಟ್ಟು ನಾವು ದೇವೇಗೌಡರನ್ನೇ ಸೋಲಿಸ್ತು ಗೌಡರಾಗಿ. ಆದ್ರೂ ಅವನು ಒಂದು ಲೋಟ ನೀರು ಕೊಡೋಕ್ಕೂ ಬರಲ್ಲ ಯಾರಿಗೂ. ಯಾರು ಏನಪ್ಪ ಆಯ್ತು ಅಂತ ಕೇಳೂ ಇಲ್ಲ. ಯಾರು ತಾಲೂಕಲ್ಲಿ ಒಬ್ಬರನ್ನೂ ಕೇಳಿಲ್ಲ. ನೀನು ಯಾರು, ನೀನೇನು ಮಾಡ್ತೀಯ ಅಂತ ಕೇಳಿಲ್ಲ ಅವರು. ಬೇಸತ್ತೋಗೈತಿ. ಇವ್ರು ಮುದ್ದನ್ಮೇಗೌಡ್ರು ಆದ್ರೆ ಹಳ್ಳಿ ತಿರುಗ್ತಾರೆ, ಗೆದ್ರು ತಿರುಗ್ತಾರೆ, ಸೋತ್ರು ತಿರುಗಿ ಅವ್ರಿಗೆ. ಕಳೆದ ಬಾರಿ ಅವ್ರು ಟಿಕೆಟ್ ಕೊಟ್ಟಿದ್ರೆ ಗೆಲ್ಲರು. ಅವತ್ತು ದೇವೇಗೌಡರ ಮೇಲೂ ಗೆಲ್ಲರು ಅವರು. ದೇವೇಗೌಡರ ಮೇಲೂ ಗೆಲ್ಲ ಚಾನ್ಸ್ ಇತ್ತು ಅವ್ರಿಗೆ. ಆದರೆ ವಸತಿ ಮೈತ್ರಿ ಆಗಿದ್ದು ಇದಾಯಿತು, ಮಿಸ್ ಆಯಿತು. ಈಗ ಓಕೆ, ಸೋಮಣ್ಣ ಅವರು ಲಿಂಗಾಯತರು ಮುಖ್ಯವಾಗಿ. ಲಿಂಗಾಯತ್ಸು ಗೌಡಾಸು ಹೆಂಗದೆ ಅಂತ ಸರ್, ಲಿಂಗಾಯತ್ಸು ಗೌಡಾಸು ಇದು ಬರಲ್ಲ ಇದರಲ್ಲಿ. ಲಿಂಗಾಯತರು ಇವ್ರಿಗೆ ಹಾಕ್ತಾರೆ, ಮುದ್ದನ್ಮೇಗೌಡ್ರಿಗೆ ಹಾಕ್ತಾರೆ. ಒಕ್ಕಲಿಗರು ಬಿಜೆಪಿ ಹಾಕಾರ ಅವ್ರೆ ಎಲ್ಲರೂ ಲೋಕರು ಎಲ್ಲ ಥರನೂ ಐತಿ. ಆದರೆ ಹೆಚ್ಚಿನ ಒಲವು 99% ಇರೋದು ಮುದ್ದನ್ಮೇಗೌಡ್ರಿಗೆ. ಗ್ಯಾರಂಟಿ ಯೋಜನೆಗಳನ್ನ ನೋಡಿದಿರಿ ನೀವು? ಗ್ಯಾರಂಟಿ ಯೋಜನೆ ಎಲ್ಲರಿಗೂ ಬಂದೈತಿ, ಎಲ್ಲರಿಗೂ ಸಿಗ್ತಲೂ ಐತಿ. ಯಾರೋ ಒಬ್ರು ಹೇಳ್ತಾರೆ ನಮಗೆ ಸಿಗ್ತಿಲ್ಲ ಅಂತ, ಅವ್ರು ಸರಿಪಡಿಸ್ಕೊಂಡಿಲ್ಲ. ಸುಮ್ಮನೆ ದಾರಿ ಸಕ್ಲ ಕೊಟ್ಟಿರಕ್ಕಿಲ್ಲ. ಗೃಹಲಕ್ಷ್ಮಿಗೆ ಬರುತ್ತಲ್ಲ, ಅದು ಸರಿಯಾಗಿ ಕೊಟ್ಟಿರಲ್ಲ. ನನಗೆ ಬಿದ್ದಿಲ್ಲ ಅಂತ ಹೋಯ್ತಾರೆ. ಈಗ ಬಿದ್ದ ನೋಡಿ ಚೆಕ್ ಮಾಡಿ ಅಕೌಂಟ್ ಯಾವುದೋ ಅಕೌಂಟಿಗೆ ಬಿದ್ದಿರುತ್ತೆ, ಎಲ್ಲೋ ಹೋಗಿ ಕೇಳ್ತಾರೆ. ಒಬ್ಬೊಬ್ಬರು 3 ಅಕೌಂಟು 4 ಅಕೌಂಟ್ ಇರ್ತವೆ, ಅಲ್ಲಿಗೆ ಹೋಗ್ತಾರೆ. ಆ ಥರ ಆಗಿ ನನಗೆ ಬಿದ್ದಿಲ್ಲ ಅಂತಾರೆ. ತಿರ್ಗಿ ಯಾರೋ ತೋರಿಸಿದ್ರೆ ಅಲ್ಲಿ ಬಿದ್ದೈತೆ ಅಂತಾರೆ. ನಾವು ನೆನ್ನೆ ಒಬ್ರದ್ದು ಯಾರ್ದು 3 ವರ್ಷದಿಂದ ಯಾವುದೋ ಬಿದ್ದವು, ಅಕ್ಕಿದಾಗಲಿ ಇದು ಮೋದಿ ಸಾಯೋದಾಗಲಿ ಯಾವ್ದಾದ್ರು ಬರ್ಬೇಕಾದ್ರು ಮಂತ್ಲಿ ಬರುತ್ತೆ 60 ವರ್ಷ ಆಯ್ತು ಅವ್ರಿಗೆ. ಅದೆಲ್ಲ ಬಿದ್ದಿರಲಿಲ್ಲ. 3 ವರ್ಷ ನೆನ್ನೆ ತಕ್ಷಣ ನೋಡ್ರಿ ಬಿದ್ದೈತಿ. 3 ವರ್ಷದಿಂದ ಒಂದೇ ಅಕೌಂಟ್ಗೆ ಬಿದ್ದೈತೆ ಎಲ್ಲವೂ. ತಗೊಂಡೇ ಇಲ್ಲ. 3 ವರ್ಷದಿಂದ ಹಂಗೆ ಪೆಂಡಿಂಗ್ ಐತಿ. ಇಲ್ಲವ್ರಿಗೂ ನಮಗೆ ಬಿದ್ದಿಲ್ಲ, ನಮಗೆ ದುಡ್ಡು ಹಾಕಿಲ್ಲ ಅನ್ನೋರು. ಮಾಹಿತಿ ಸರಿಯಾಗಿ ಗೊತ್ತಿರಲ್ಲ. ಅಕೌಂಟ್ 2-3 ಮಾಡಿಸಿರ್ತಾರೆ, ಯಾವುದೋ ಅಕೌಂಟ್ ಹುಡುಕ್ತಾರೆ ಹೋಗಿ, ಆ ಅಕೌಂಟ್ ಮರ್ತೇ ಬಿಡ್ತಾರೆ. ಈ ಥರ ಆಗಿ ಜನಕ್ಕೆ ತೊಂದರೆ ಆಯ್ತು ಅಷ್ಟೇ. ಪ್ರತಿಯೊಬ್ಬರಿಗೂ ಸರ್ಕಾರದವ್ರು ಕೊಡ್ತಲೇ ಅವರೇ, ತಗತ್ತಲ್ಲ ಅವರೇ. ಪಕ್ಷಾತೀತವಾಗಿದ್ದು ಕಾಂಗ್ರೆಸ್ ಪಕ್ಷದವ್ರು ಮಾತ್ರ ಬರ್ತಿಲ್ಲ ಯೋಜನೆಗಳು. 3 ಪಕ್ಷದವ್ರಿಗೂ ಸಿಗ್ತಾ ಐತಿ. JDS ಅವ್ರಿಗೂ ಸಿಗ್ತಾ ಐತಿ. JDS ಅಲ್ಲಿ ಬಿಳೆ ಬಟ್ಟೆ ಹಾಕೊಂಡು ಹೋಗೋರು ಸಿಕ್ಕೈತಿ. BJP ಬಿಳೆ ಬಟ್ಟೆ ಹಾಕೊಂಡು ತಾಲೂಕು ಅಧ್ಯಕ್ಷ ಆಗಿರೋ ಮನೆಯವ್ರಿಗೂ ಸಿಕ್ಕೈತಿ. 2,000 ಲೇಡೀಸ್ಗೆ ಸಿಕ್ಕಿಲ್ಲ ಅಂತ ಹೇಳಿ ನೋಡೋಣ. ಅವ್ರು ಹೇಳ್ತಾರಲ್ಲ ಎಲ್ಲಾ ಯೋಜನೆ ತಗೊಂಡ್ರು ಕೂಡ ನಮ್ಗೆ ಇದು ವಿರೋಧ ಅದೇ ಅವ್ರ ಮನಸ್ಸಿಗೆ ವೈಯಕ್ತಿಕ ವಿರೋಧ ಅದು. ಎಲ್ಲ ತಗೊಂಡು ನಾವು ಹೋಸಲಿ BJPಗೆ ಓಟ್ ಹಾಕಿದ್ವಿ. ಈ ಸಲ ಬದಲಾವಣೆ ಮಾಡ್ತೀವಿ. ಕೇಂದ್ರದಲ್ಲಿ ಯಾರು ಬಂದ್ರೆ ಒಳ್ಳೇದು? ಕೇಂದ್ರದಲ್ಲಿ ಯಾರು ಬರಲಿ, ನಮಗೆ ಮುದ್ದನ್ಮೇಗೌಡರು ಗೆಲ್ಬೇಕಿಲ್ಲ ಅಷ್ಟೇ. ಯಾವ ಪಕ್ಷ ಬಂದ್ರೆ ಒಳ್ಳೇದು ಕೇಂದ್ರದಲ್ಲಿ? ಯಾವ ಪಕ್ಷ ಅಂತ ಹೇಳಕ್ ಕಾಂಗ್ರೆಸ್ ಬಂದ್ರೆ ಇವರೇ ಚಂದ. ಮುದ್ದನ್ಮೇಗೌಡರು ಗೆದ್ರೆ ಇವ್ರದ್ದು ಜಾಸ್ತಿ ನಮಗೆ ಅಭಿವೃದ್ಧಿ ಆಗುತ್ತೆ. ತುಮಕೂರು ಡಿಸ್ಟಿಕ್ಕು ದೊಡ್ಡವರು ಬೇರೆ ಅಭಿವೃದ್ಧಿ ಆಗುತ್ತೆ. ಆದ್ರೂ ಬರ್ಬೇಕು, ಬರುತ್ತೋ ಮುಂದಿದ್ದು ಬಂದ್ಮೇಲೆ ಯಾರಾಯ್ತಾರೋ ಬಂದ್ರೆ ಒಳ್ಳೆಯದು. ನಿಮ್ಮ ಹೆಸರು ಸರ್? ಚಂದ್ರಶೇಖರ್ ಅಂತ.